ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಂತಹ ಸಂದರ್ಭದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಬೆಳ್ತಂಗಡಿ ಪೊಲೀಸರಿಂದ ದೂರುದಾರ ಜಯಂತ್ನನ್ನ ವಿಚಾರಣೆ ನಡೆಸಲಾಗಿದೆ. ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ಅಂತ ಹೇಳಿ ಜಯಂತ್ ಹೇಳಿರುವಂತಹದ್ದು. ನನ್ನ ದೂರಿಗೆ ನಾನು ಬದ್ಧನಾಗಿದ್ದೇನೆ. ಎಸ್ಐಟಿ ಆದರೂ ತನಿಖೆ ಮಾಡಲಿ, NIA ಆದರೂ ಕೂಡ ತನಿಖೆ ಮಾಡಲಿ, ಎಲ್ಲದೂ ಕೂಡ ರೆಡಿ ಇದ್ದೇನೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಾನು ತೇಜೋವಧೆಯನ್ನ ಮಾಡಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಗೆ ದೂರುದಾರ ಜಯಂತ್ ಕೊಟ್ಟಂತಹ ಹೇಳಿಕೆ ಇದು. ಇವಾಗ ಮಾಧ್ಯಮದಲ್ಲಿ ಬರುವ ವಿಷಯ ನೋಡಿದರೆ ದೇವಸ್ಥಾನ ತೇಜೋವಧೆ ಮಾಡಲಿಕ್ಕೆ ಇಲ್ಲ ಪ್ರಭಾವಿ ವ್ಯಕ್ತಿಯೆಲ್ಲ ತೇಜೋವಧೆ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದೇನೇ ಇದೆಯಾ? ಆ ಥರ ಏನೇ ಇದೆಯಾ? ಎಲ್ಲಾದರೂ ಇದೆಯಾ? ಇದ್ದರೆ ಹೇಳಿ ಸರ್. ಇಂದಿನಿಗೂ ಹೇಳ್ತೀನಿ, ಅಂದಿಗೂ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅನ್ನಪದ ಹೆಸರು ಎತ್ತಿಲ್ಲ. ನಾನು ಅವತ್ತು ಇವತ್ತು ಹೇಳ್ತೇನೆ, ನನ್ನನ್ನು ಇಳಿಸಲು ನಾನು ಕೂಲಿ ಕೆಲಸದವ, ದೊಡ್ಡ ರಿಚ್ ಪಾರ್ಟಿ ಅಲ್ಲ, ದೊಡ್ಡ ಮೆನ್ಸ ಕಾರಲ್ಲಿ ಸಾದಾ ಕಾರಲ್ಲಿ ಓಡಾಡ್ತಾ ಇಲ್ಲ, ಕೆಂಪು ಬಸ್ಸಲ್ಲಿ ಓಡಾಡ್ತಾ ಇರುವವ ಅಂಥವ ದೊಡ್ಡ ಪ್ರಭಾವಿ ಇದರ ವಿರುದ್ಧ ನಿಲ್ಲಕ್ಕೆ ಆಗಲ್ಲ. ಸತ್ಯ ಪರವಾಗಿ ನಾನು ನಿಂತಿದ್ದೀನಿ, ಸತ್ಯವಾಗಿ ಇವತ್ತು ಮಾಡ್ತಾರೆ. ಅದಕ್ಕೆ ತಾವು ಇವತ್ತು ಕರೆಯುವಾಗ ನಾನಾಗಿ ಬಂದೆ, ನಾನು ಹೇಳಿದ ನಾನು ಬರ್ತಾ ಇದ್ದೀನಿ, ಹೋಗಲ್ಲ. ತಮಗೆ ಎಲ್ಲ ಮಾಹಿತಿಯನ್ನು ಕೊಡೋದು ಏನಕ್ಕೋಸ್ಕರ? ಸತ್ಯ ಇದ್ದದಕ್ಕೆ. ಇಲ್ಲದಿದ್ರೆ ಕಣ್ಣು ಮುಚ್ಚಿ ಒಂದು ಕಡೆ ಹೋಗ್ಬೋದು, ಕಾರತಿ ಇನ್ನೊಂದು ಕಡೆ ಹೋಗ್ಬೋದಲ್ಲ ಸರ್. ಅಲ್ಲಿ ಅವರು ಹೇಳು ತಪ್ಪಾದರೆ ಒಳಗೆ ಕೂರಲೇಬೇಕು ಸರ್. ಅದ್ರ ಯಾರ ಪರವಾಗಿ ನಿಲ್ಲಕ್ಕೆ ಸತ್ಯ ಹೊರಗೆ ಬರಲೇಬೇಕದು. ಅದು ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು. ಅದು ನಮ್ಮ ಪರವಾಗಿ ಅವರ ಪರವಾಗಿ ಬೇಕಂತ ಇಲ್ಲ. ಕಾನೂನು ಚೌಕಲ್ಲಿ ತನಿಖೆ ಆಗಲಿ, ಸತ್ಯ ಹೊರ ಬರಲಿ, ಅದೇ ನಮ್ಮ ಉದ್ದೇಶ. ಅದಾಗಲೇಬೇಕು ಸರ್. ಅದು ವಕೀಲ ಮುಖಾಂತರ ಅಲ್ವಾ ಸರ್ ಬಂದಿರೋದು? ಅದರಲ್ಲಿ ಏನೇ ತಪ್ಪಿದ್ರು, ನಾನು ಏನೇ ತಪ್ಪು ಮಾಡಿದ್ರು SIT ಅವರಲ್ಲ, NIA ಅವರೋ ಯಾರ ಬಗ್ಗೆ ಬರಲಿ ತನಿಖೆ ಮಾಡಲಿ. ನಾನು ಆ ಥರ ತಪ್ಪು ಮಾಡಲಿ ತಮ್ಮ ಮುಂದೆ ಬಂದು ಹೇಳ್ತೀನಿ, ಇಲ್ಲ ಜನರಿಗೆ ಹೇಳಿ. ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆ ಅಧಿಕಾರಿ ಬಂದು ತನಿಖೆ ಮಾಡುವಾಗ ಅದನ್ನು ಬಿಟ್ಟು NIAಗೆ ಹೋಗ್ಬೇಕಾ ಸರ್? ನಮಗೆ ಭಯ ಇಲ್ಲ, ತನಿಖೆ ಮಾಡಲಿ, ಸತ್ಯ ಬರಲಿ. ಆದರೆ ಏನಂತ ಹೇಳಿ ನನ್ನ ಪ್ರಕಾರವಾಗಿ ಇವಾಗ SIT ಒಳ್ಳೆ ಅಧಿಕಾರಿ, NIA ಬರುವಾಗ ಯಾರು ಅಧಿಕಾರಿ ಯಾರು ಬರ್ಬೋದು ಹೇಳಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರನೇ ಇವರೇ ಇರಲಿ, ಇವರೇ ಮಾಡಲಿ ಅಂತ ನಮ್ಮ ಅಭಿಪ್ರಾಯ. ಅದು ಮಾಡಲಿ ಅಂತ ನಮಗೆ ಭಯ ಇಲ್ಲ. ಯಾರು ಬೇಕಾದ್ರೂ ಮಾಡಲಿ, ಯಾರು ಬೇಕಾದ್ರೂ ನಮಗೆ ಭಯ ಇಲ್ಲ. ಆದರೆ ಇವರೇ ಇದ್ದರೆ ನಮಗೆ ಒಂದು ಒಳ್ಳೆ ಅಧಿಕಾರಿ, ಕರ್ನಾಟಕ ರಾಜ್ಯ ಒಳ್ಳೆ ಅಧಿಕಾರಿ ಗೊತ್ತು, ಅದು ಮಾಡಲಿ ಅಂತ ನಮ್ಮ ಅಭಿಪ್ರಾಯ. ಹಾಗೆ ಇವತ್ತು ಕರೆದ್ರು ಇವಾಗಲೇ ಹೋಗ್ತೀನಿ, ಇಲ್ಲಿಂದಲೇ ಹೋಗ್ತೀನಿ, ನಾನು ಇಲ್ಲಿಂದಲೇ ಹೋಗ್ತೀನಿ. ಅವ್ರು ಕರೆದು ಹೋಗ್ತೀನಿ. ಅದು ತನಿಖೆಯಲ್ಲಿ ಇದೆ, ಅದು ನೋಡ ಒಂದೊಂದು ತನಿಖೆ ಆಗ್ತಾ ಇದೆ. ಸತ್ಯ ಹೊರಗೆ ಬರ, ನಾನೊಂದು ಲೆಟರ್ ಕೊಟ್ಟಿದ್ದೀನಿ. ಸತ್ಯ ಘಟನೆ ಇದ್ದರೆ ಮಾತ್ರ ಅದು ಮುಟ್ಟಬೇಕು, ಎಲ್ಲ ಮುಟ್ಬಾರ್ದು. ಅಂದರೆ ನಾನು ಒಬ್ಬನೇ ನೋಡಿರೋದಾದರೆ ಆ ಲೆಟರ್ ಕೊಡ್ಲಿಕ್ಕೆ ಆಗಲ್ಲ. ಆದರೆ 3-4 ಜನ ಇದ್ದಾರೆ. ಆಗ ನಾನು ಅವರನ್ನು ತನಿಖೆ ಮಾಡಲಿಕ್ಕೋಸ್ಕರ ಈ ಲೆಟರ್ ಕೊಟ್ಟಿರೋದು. ಆ ಲೆಟರ್ ಮುಖಾಂತರ ಅವನು ತನಿಖೆ ಮಾಡಬೇಕು, ತನಿಖೆ ನಡೆಸಿ ಅವರಿಂದಲೂ ಸತ್ಯಾಸತ್ಯಗಳನ್ನ ತಿಳ್ಕೊಳ್ಬೇಕು, ಆ ನಂತರ ತೆಗಿಬೇಕು. ಆವಾಗ ಏನು ಅಂತ ಸರ್, ಇವಾಗ ಅಲ್ಲಿ ಏನಾದರೂ ಅದು 13ರಿಂದ 15 ವರ್ಷ ಮಗಳು 20 ವರ್ಷ ಆಗಿದೆ, ಏನಾದರೂ ಅಲ್ಲಿ ಏನಾದರೂ ಇವಾಗ ತಲೆಬುರುಡೆ ಏನು ಇಲ್ಲ ಇದ್ರು ಆವಾಗ ಯಾರು ಊತಾಕಿರೋದು ಅವ್ರನ್ನ ಎಂಕ್ವೈರಿ ಮಾಡ್ಬೋದು, ಕ್ರಮ ಕೈಗೊಳ್ಬೋದು ಅಲ್ವಾ ಸರ್? ಅದು ಮಾಡಲೇಬೇಕು ಸರ್ ತನಿಖೆ. ಅಂದರೆ ನಿಮ್ಮ ಪ್ರಕಾರ ಎಷ್ಟು ವರ್ಷ ಆಯ್ತು ಅದನ್ನ ಊತಾಕಿ? ಅದು ಒಂದು 22 ವರ್ಷ ಆಗಿದೆ.